ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಕಿಲ್ ವೆಂಚರ್ ಯೂಟ್ಯೂಬ್ ಚಾನಲ್. ನೀವು ಇವಾಗ ಮೊದಲನೇ ಚಾಪ್ಟರ್ ನಮ್ದು ಏನಿತ್ತು, ಚಿತ್ರಗಳ ಸಾಮ್ಯತೆ ಇತ್ತು. ಅಂದರೆ ನಾವು ಅದರಲ್ಲಿ ಏನು ಮಾಡ್ತಾಯಿದ್ವಿ, ಎರಡು ಚಿತ್ರನ ನೋಡ್ತಾ ಇದ್ವಿ, ಅವೆರಡಕ್ಕೂ ಏನು ಹೋಲಿಕೆ ಇದೆ ಅಂತ ನೋಡ್ತಾ ಇದ್ವಿ. ಅದಾದಮೇಲೆ ಮೂರನೇ ಚಿತ್ರಕ್ಕೆ ಯಾವುದು ಈ ನಾಲ್ಕರಲ್ಲಿ ಹೋಲಿಕೆ ಆಗ್ಬೋದು ಅಂತ ನಾವು ಅದನ್ನು ಗುರುತಿಸ್ಬಿಟ್ಟು ಇಲ್ಲಿ ಅದನ್ನು ಟಿಕ್ ಹಾಕ್ತಾಯಿದ್ವಿ. ಇದು ಚಿತ್ರಗಳ ಸಾಮ್ಯತೆ. ಇವಾಗ ಚಿತ್ರಗಳ ಸರಣಿ, ಎರಡನೇ ಚಾಪ್ಟರ್ ಚಿತ್ರಗಳ ಸರಣಿ. ಇವಾಗ ಚಿತ್ರಗಳ ಸರಣಿಗೆ ಬಂದರೆ ಇವಾಗ ಇಲ್ಲಿ ಹೇಗಿರುತ್ತೆ ಅಂದರೆ, ನೀವು ಮೊದಲನೇ ಚಿತ್ರ, ಎರಡನೇ ಚಿತ್ರ, ಮೂರನೇ ಚಿತ್ರ, ನಾಲ್ಕನೇದು. ಇವಾಗೇನು ಅಂತಂದರೆ ಈ ಮೂರು ಚಿತ್ರಗಳನ್ನು ನೋಡಬೇಕು. ಈ ಮೂರು ಚಿತ್ರ ಆದಮೇಲೆ ನಂತರದ ನಾಲ್ಕನೇ ಚಿತ್ರ, ಇವು ನಾಲ್ಕರಲ್ಲಿ ಯಾವುದು ಆಗ್ಬೋದು, ಇದಾದಮೇಲೆ ಯಾವ ಚಿತ್ರ ಬರ್ಬೋದು ಅಂತ ನೀವು ಈ ಪ್ರಾಬ್ಲಮಲ್ಲಿ ಚಿತ್ರಗಳ ಸರಣಿಯಲ್ಲಿ ನೋಡಿಬಿಟ್ಟು ನೀವು ಟಿಕ್ ಮಾಡಬೇಕು. ಅಂತಂದರೆ ಹೇಗೆ, ಇವಾಗ ನೋಡಿ ಮೊದಲನೇ ಪ್ರಶ್ನೆಯಲ್ಲಿ ಮೊದಲನೇ ಚಿತ್ರದಲ್ಲಿ ಏನಿದೆ, ಎರಡು ಇಲ್ಲಿ ಅಭಿಮುಖ ಬಾಹುಗಳಿದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ ಅಭಿಮುಖ ಬಾಹುಗಳು ಹಾಗೇ ಇದೆ. ಅದಾದಮೇಲೆ ಇಲ್ಲಿ ಎರಡು ರೇಖೆನ ಹಾಕಿದ್ದಾರೆ, ಇದು ಹಾಗೆ ಇದೆ, ಇಲ್ಲಿ ಎರಡು ರೇಖೆ ಹಾಕಿದ್ದಾರೆ. ಮೂರನೇ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಮೂರನೇ ಚಿತ್ರದಲ್ಲಿ ಈ ಎರಡು ರೇಖೆಗಳು ಹಾಗೆ ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಈ ಎರಡು ರೇಖೆಗಳು ಒಂದು ರೇಖೆ ಜಾಸ್ತಿ ಆಗಿದೆ ಅಲ್ವಾ, ಅಂತಂದರೆ ಇದು ಯಾವುದು ಬರ್ಬೋದು ನೋಡಿ. ಈಗ ಸೊ ಮೊದಲೇನು ಈ ಆಪೋಸಿಟ್ ಹಿಂಗೆ ಬರೋ ಚಿತ್ರ ಒಂದೊಂದೇ ಇತ್ತು ಆಯಿತಾ, ಇಲ್ಲಿ ಖಾಲಿ ಇತ್ತು. ನೆಕ್ಸ್ಟಲ್ಲಿ ಈ ಕಡೆಯಲ್ಲಿ ಒಂದು ರೇಖೆ ಬರ್ತೀವಿ, ಮೂರನೇದರಲ್ಲಿ ಈ ಕಡೆ ಒಂದು ಜಾಸ್ತಿ ಆಯಿತು. ಈಗ ನೆಕ್ಸ್ಟ್ ಏನಾಗಬೇಕು, ಇದು ಜಾಸ್ತಿ ಆಗಬೇಕು. ಇವೆರಡು ಒಂದೊಂದು ಜಾಸ್ತಿ ಆಗಬೇಕು ಅಂದರೆ ಹೀಗೆ ಜಾಸ್ತಿ ಆಗುತ್ತೆ, ಇದು ಹಾಗೆ ಇರುತ್ತೆ ಅಲ್ವಾ. ಇವಾಗ ನೋಡಿ ಮೊದಲನೇ ಪ್ರಶ್ನೆದಲ್ಲೇನು, ಈ ಎರಡು ರೇಖೆಗಳು ಒಂದೇ ಇದೆ, ಒಂದೇನಾ. ಆಮೇಲೆ ಏನಾಗಿದೆ, ಇಲ್ಲಿ ಒಂದು ರೇಖೆನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಏನು, ಇದು ಹಾಗೆ ಇರುತ್ತೆ, ಇಲ್ಲಿ ಒಂದು ರೇಖೆನ ಜಾಸ್ತಿ ಮಾಡಿದ್ದೀವಿ. ಅದಾದಮೇಲೆ ಈಗ ಏನಾಗಬೇಕು, ಇದನ್ನು ಹಾಗೆ ಇಡಬೇಕು, ಈ ರೇಖೆ ಏನಿದೆ ಇದನ್ನು ಒಂದು ಜಾಸ್ತಿ ಮಾಡಬೇಕು ಅಲ್ವಾ. ಫಸ್ಟು ಇದಿತ್ತು, ಇಲ್ಲೇನು ಇರಲಿಲ್ಲ. ನೆಕ್ಸ್ಟು ಇದನ್ನು ಹಾಗೆ ಬಿಡ್ತೀವಿ, ಇಲ್ಲಿ ಚೇಂಜ್ ಮಾಡ್ತೀವಿ. ನೆಕ್ಸ್ಟು ಇದನ್ನು ಹಾಗೆ ಬಿಡ್ತೀವಿ, ಇಲ್ಲಿ ಚೇಂಜ್ ಮಾಡ್ತೀವಿ. ನೆಕ್ಸ್ಟು ಇದನ್ನು ಹಾಗೆ ಬಿಟ್ಬಿಟ್ಟು ಇದೇನಿದೆ ಇದಕ್ಕೊಂದು ರೇಖೆನ ಆ್ಯಡ್ ಮಾಡ್ತೀವಿ. ಸೊ ಈ ಥರ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಅಷ್ಟೇ, ನಿಮ್ಗೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ. ಸೊ ಇದಕ್ಕಾಗಿದ್ದರೆ ಯಾವುದು ಆನ್ಸರ್ ಬರುತ್ತೆ, ಆಪ್ಷನ್ ಎ. ಸೊ ಇದಕ್ಕೆ ಆಪ್ಷನ್ ಎ ಟಿಕ್ ಮಾಡಬೇಕು. ಸೊ ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ. ಇವಾಗ ಇಲ್ಲೇನಿದೆ, ಫಸ್ಟು ಒಳಗಡೆ ಇರೋ ವೃತ್ತ ಖಾಲಿ ಇದೆ, ಏನು ತುಂಬಿಲ್ಲ. ಇಲ್ಲಿ ಇದಕ್ಕೆ ಫಿಲ್ ಮಾಡಿದ್ದಾರೆ. ಈ ನೆಕ್ಸ್ಟ್ನೇ ಚಿತ್ರದಲ್ಲೇನು, ಈ ಒಳಗಡೆ ತುಂಬಿಲ್ಲ, ಇಲ್ಲಿ ಅದಕ್ಕೆ ತುಂಬಿದ್ದಾರೆ. ಮತ್ತು ಇದ್ರದ್ದು ಅಭಿಮುಖ ಏನಿದೆ ಇದನ್ನು ಇಲ್ಲಿ ಫಿಲ್ ಮಾಡಿದ್ದಾರೆ, ಇದನ್ನು ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ತುಂಬಿತ್ತಾ, ನೆಕ್ಸ್ಟ್ ಇಲ್ಲಿ ತುಂಬಿಲ್ಲ, ಇದನ್ನು ಖಾಲಿ ಬಿಟ್ಟಿದ್ದಾರೆ. ಆಮೇಲೆ ಈ ಕಡೆ ತುಂಬಿದ್ದಾರೆ. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನೋಡಿ ಫಸ್ಟಲ್ಲಿ ಇಲ್ಲಿ ತುಂಬಿತ್ತು, ಇಲ್ಲಿ ತುಂಬಿಲ್ಲ. ನೆಕ್ಸ್ಟು ಇಲ್ಲಿ ತುಂಬಿಲ್ಲ, ಇಲ್ಲಿ ತುಂಬಿತ್ತು, ಇಲ್ಲಿ ಏನು ಫಿಲ್ ಮಾಡಿಲ್ಲ. ನೆಕ್ಸ್ಟ್ ನಾವು ಇಲ್ಲಿ ಫಿಲ್ ಮಾಡಬೇಕು ಅಂತಂದರೆ ಇವಾಗ ನೋಡಿ ಇದು ಆಗಲ್ಲ. ಇವು ಮೂರಲ್ಲಿ ಒಂದು ಆನ್ಸರ್ ಆಗಿರುತ್ತೆ, ಯಾಕಂತಂದರೆ ಇಲ್ಲಿ ಫಿಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಚಿತ್ರದಲ್ಲಿ ನಾವು ಫಿಲ್ ಮಾಡಬೇಕು. ಈಗ ಇವು ಮೂರಲ್ಲಿ ಯಾವುದಾಗಿರ್ಬೋದು. ನೆಕ್ಸ್ಟ್ ಇನ್ನೇನು ಮಾಡಿದ್ದಾರೆ, ಇಲ್ಲಿ ಇದಕ್ಕೆ ಫಿಲ್ ಮಾಡಿದ್ರು, ಎರಡನೇದರಲ್ಲಿ ಇದರದ್ದು ಅಭಿಮುಖ ಏನಿದೆ ಅದಕ್ಕೆ ಫಿಲ್ ಮಾಡಿದ್ದಾರೆ. ನಾವು ಇಲ್ಲೇನು ಮಾಡಬೇಕು, ಇಲ್ಲಿ ಫಿಲ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟು ಅದರದ್ದು ಅಭಿಮುಖ ಏನಿದೆ ಅದಕ್ಕೆ ಫಿಲ್ ಮಾಡಬೇಕು. ಅಂತಂದರೆ ಇಲ್ಲಿ ನೋಡಿ ಇದಕ್ಕೆ ಫಿಲ್ ಮಾಡಬೇಕು. ಸೊ ಇದು ಆಗಲ್ಲ, ಇದು ಆಗಲ್ಲ, ಕೊನೆಗೆ ಆನ್ಸರ್ ಇದು ಬರುತ್ತೆ, ಅದಕ್ಕೆ ಇದು ಆನ್ಸರು. ಸೊ ಹಾಗೆ ನೀವು ಇವಾಗ ಎರಡು ಪ್ರಶ್ನೆ ನಾನು ಮಾಡಿದ್ದೀನಿ, ಈ 3 ಮತ್ತು 4 ಇವೆರಡನ್ನ ನೀವು ಮಾಡಿ. ಇದು ಒಂದೇ ಸತಿ ನೋಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೀವು ಇದನ್ನು 2-3 ಸತಿ ವಿಡಿಯೋನ ನೋಡಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದಾದಮೇಲೆ 3 ಮತ್ತು 4 ಏನಿದೆ ಅದಕ್ಕೆ ಆನ್ಸರ್ನ ಮಾಡಿಬಿಟ್ಟು ನೀವು ಅದನ್ನು ಕಮೆಂಟ್ ಮಾಡಿ, ನನ್ನ ಸರಿನಾ ತಪ್ಪಾ ಅಂತ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.